ಓಂ ಶ್ರೀ ಸಾಯಿರಾಮ್. ಸಾಯಿ ಭಕ್ತರಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವಿಶೇಷವಾಗಿ ನವರಾತ್ರಿ ಮಹೋತ್ಸವದ ಅಂಗವಾಗಿ 11 ದಿನಗಳ ಕಾಲ ನಿರಂತರವಾಗಿ ಭಗವತಿಯ ಪೂಜಾ ಮತ್ತು ಆಹ್ವಾನ ಮತ್ತು ಅಭಿಷೇಕ ಇವೆಲ್ಲ ಶ್ರೀಮಾತ ಅಪ್ಪಾಜಿಯವರ ಮುಖೇನ ನಡೀತಾ ಇದೆ. ಇನ್ನು ವಿಶೇಷ ಎಂದರೆ ವಿಜಯದಶಮಿಯಂದು ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಯಂದು ಭಾಳ ವಿಶೇಷವಾಗಿ ಭಗವಂತನ ಸನ್ನಿಧಿಯಲ್ಲಿ ಸಾಯಿನಾಥ ಮಂದಿರದಲ್ಲಿ ವಿಜಯದಶಮಿ ಆಚರಣೆ ವಿಶೇಷವಾಗಿ ನಡೀತಾ ಇದೆ. ಅದರಲ್ಲಿ ಏನು ವಿಶೇಷ ಅಂತಂದರೆ ಆ ದಿನ ಹೋಮ ಹವನ ಯಾಗಾದಿಗಳನ್ನು ಮಾಡಿ ಅಪ್ಪನವರಿಗೆ ಬಾಬಾರವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ಮಂಗಳ ಸ್ನಾನ ಹಾಗೂ ಪುಷ್ಪಾಭಿಷೇಕ ಇದೆಲ್ಲವನ್ನು ಮಾಡಿ ಹಾಗೂ ಶ್ರೀಚಕ್ರ ಶ್ರೀಮಾತ ಅಪ್ಪಾಜಿಯವರ ಒಂದು ಆಜ್ಞೆಯಂತೆ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀಚಕ್ರ ಪೂಜೆಯನ್ನು ಸಹ ಮಾಡಿಕೊಂಡು ಇದೆಲ್ಲವನ್ನು ಮಾಡಿದ ನಂತರ 2 ಗಂಟೆ 35 ನಿಮಿಷಕ್ಕೆ ಬಾಬಾರವರ ಸಮಾಧಿ ಸಿದ್ಧಿಯಾಗಿರ್ತಕ್ಕಂಥ ಕ್ಷಣಗಣನೆಗೆ ನಾವು ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವಿಶೇಷವಾಗಿ ಮುತ್ತಿನ ಅಭಿಷೇಕವನ್ನು ನಾವು ಏರ್ಪಡಿಸಿರ್ತೇವೆ. ಈ ಮುತ್ತಿನ ಅಭಿಷೇಕದಲ್ಲಿ ಪಾಲ್ಗೊಳ್ಳುವಂಥ ಭಕ್ತಾದಿಗಳು ಎಲ್ಲರೂ ಸಹ ಶ್ವೇತ ವಸ್ತ್ರಧಾರಿಗಳಾಗಿ ಬರಬೇಕು. ಅವರು ಬಿಳಿ ವಸ್ತ್ರಗಳನ್ನು ಧರಿಸಿ ಬಂದಂಥ ಪ್ರತಿಯೊಬ್ಬ ಭಕ್ತರಿಗೂ ನಾವು ಅವಕಾಶ ಮಾಡಿಕೊಡ್ತೇವೆ. ಹೋಗಿ ಬಾಬಾರವರ ಪಾದವನ್ನು ಸ್ಪರ್ಶಿಸಿ ಹಾಗೂ ಮುತ್ತಿನ ಅಭಿಷೇಕವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಡೋದಕ್ಕೆ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ನಾವು ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮಗಳಿಗೆಲ್ಲ ಸದ್ಭಕ್ತರು, ಸಾಯಿಬಾಬಾರವರ ಭಕ್ತರು ಹಾಗೂ ಶ್ರೀಮಾತಾ ಅಪ್ಪಾಜಿರವರ ಭಕ್ತರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾರವರ ಕೃಪೆ ಹಾಗೂ ಶ್ರೀಮಾತಾ ಅಪ್ಪಾಜಿಯವರ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಓಂ ಶ್ರೀ ಸಾಯಿರಾಮ್. ಶ್ರೀಮಾತಾ ಅಪ್ಪಾಜಿ.